Good morning, dear students and friends. Welcome to the Prithviraj English Academy. As now we have started the English series for Karnataka State Board. This is for 10th standards English second language. The first prose called is A Hero by the R.K. Narayan. 2024-25 and 26 academic year syllabus it is. In this video we are going to discuss about A Hero written by the R.K. Narayan. This is the first part. ನೋಡ್ರಿ ನಾವೇನು ಮಾಡ್ತಾ ಇದ್ದೀವಿ ಅಂದ್ರೆ ಇಂಗ್ಲೀಷ್ ಟು ಕನ್ನಡ ಅಥವಾ ಕನ್ನಡ ಟು ಇಂಗ್ಲೀಷ್ ಎರಡು ಬೈ ಲ್ಯಾಂಗ್ವೇಜನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ತಾ ಇದ್ದೀವಿ ಅಂದ್ರೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ರೀ. ಇದು ಸೆಕೆಂಡ್ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಂಗೆ ರೀ. ಅಂದ್ರೆ ಕರ್ನಾಟಕದ ಎಲ್ಲ ಕನ್ನಡ ಮೀಡಿಯಂ ಮಕ್ಕಳಿಗೆ ಮತ್ತು ಯಾವ ಶಾಲೆಯಲ್ಲಿ ಇಂಗ್ಲೀಷು ಸೆಕೆಂಡ್ ಲ್ಯಾಂಗ್ವೇಜ್ ಅದಲ್ಲ ಅವರಿಗೆಲ್ಲರಿಗೂ ಇದು ಹೆಲ್ಪ್ಫುಲ್ ಆಗ್ತದೆ ಅನ್ನೋ ಆಶಯ ಸದುದ್ದೇಶದೊಂದಿಗೆ ನಾನು ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಒಂದು ಪಾಠ ಏನಪ್ಪ ಅಂದ್ರೆ ಅ ಹೀರೋ ಬೈ ಆರ್ ಕೆ ನಾರಾಯಣ್. ಸೊ ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ಸ್ ಅ ಹೀರೋ by R.K. Narayan. So before we are going to enter into the prose, we will come to know about the exercise part. Yeah, activity part, not exercise part, activity part. ಚಟುವಟಿಕೆಯನ್ನು ಮಾಡೋಣ್ರಿ. ಏನು ಚಟುವಟಿಕೆ? ಇಂಟ್ರೊಡಕ್ಷನ್ ಫಸ್ಟ್ ಏನ್ರಿ ಇಂಟ್ರೊಡಕ್ಷನ್. ಯೂನಿಟ್ 1 ಒಳಗೆ ಏನು ಪ್ರೋಸ್ ಏನದಲ್ಲ. ಬಿಫೋರ್ ಯು read this means before we are going to read the our lesson we have to read this anecdote narrated by a person, then answer the question given below. Anecdote ಅಂದ್ರೆ ಏನ್ರಿ? a story, interesting ಸ್ಟೋರಿ ಅಬೌಟ್ ಅ ರಿಯಲ್ ಪರ್ಸನ್. ದಂತಕಥೆ. ಸೊ ಒಂದು ದಂತಕಥೆಯನ್ನು ಕೊಟ್ಟಿದ್ದಾರೆ, ಅಂದ್ರೆ ಒಂದು ಕಥೆಯನ್ನು ಕೊಟ್ಟಿದ್ದಾರೆ ಒಬ್ಬ ಮನುಷ್ಯಂದು. ಏನಂತೇಳಿ ನೋಡೋಣ ಕಥೆ ಏನದ. ಐ ವಾಸ್ ಟೀಚಿಂಗ್ ಮೈ 8-year-old son ಸಿದ್ಧಾರ್ಥ್ ಅಬೌಟ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್. ಐ ವಾಸ್ ಟೀಚಿಂಗ್ ಮೈ 8-year-old son ಸಿದ್ಧಾರ್ಥ್. ನಾನು ನನ್ನ 8 ವರ್ಷದ ಮಗು ಸಿದ್ಧಾರ್ಥನಿಗೆ ಏನು ಮಾಡ್ತಾಯಿದ್ದೆ? ಕಲಿಸ್ತಿದೆ ರೀ. ಟೀಚಿಂಗ್ ಅಂದರೆ ಏನು? ಕಲಿಸ್ತಿದೆ. ಅಬೌಟ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್. ಅಬೌಟ್ ವಾಟ್? ಎದ್ರ ಕುರಿತು ರೀ? ಲಿವಿಂಗು ಮತ್ತು ನಾನ್ ಲಿವಿಂಗ್ ಥಿಂಗ್ಸ್ ರೀ. ಅಂದ್ರೆ ಜೀವಿ ಮತ್ತು ನಿರ್ಜೀವಿ ವಸ್ತುಗಳ ಬಗ್ಗೆ ಏನು ಮಾಡ್ತಾಯಿದ್ದೆ ನಾನು? ಟೀಚ್ ಮಾಡ್ತಾಯಿದ್ದೆ, ಕಲಿಸ್ತಾ ಇದ್ದೆ. ಏನಂತೇಳಿ? I then asked him to tell me 5 important features of living things. Afterwards, I started asking him about mention 5 important features of living things. ನಾನು ಅದಾದಮೇಲೆ ನಾನು ಅವನಿಗೆ ಏನು ಕೇಳಿದೆ ಅಂದರೆ, ಯಾವುದಾದ್ರೂ 5 ಇಂಪಾರ್ಟೆಂಟ್ ಅಂದರೆ ಮುಖ್ಯವಾದಂಥ ಒಂದು ಲಕ್ಷಣಗಳನ್ನು ಯಾವುದು ಲಿವಿಂಗ್ ಥಿಂಗ್ಸ್ ಅಂದರೆ ಜೀವವಿರುವಂಥ ವಸ್ತುಗಳ ಬಗ್ಗೆ ಹೇಳಂತೇಳಿ ಹೇಳಿದೆ ರೀ. ಅದಕ್ಕೆ he promptly told me that living things breathe, feel, move and grow old and die. ಅವ ಏನು ಮಾಡಿದಂದ್ರೆ ಇಮ್ಮಿಡಿಯೇಟಾಗಿ ಅದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿದ್ರಿ. ಏನು ಯಾರ್ರೀ ಆ ಹುಡುಗ ಅಂದ್ರೆ ಕೂಡಲೇ ಅವ ಏನು ಮಾಡಿದ? ಆನ್ಸರ್ ಮಾಡಿದ್ರಿ. ಏನಂತೇಳಿ? ಲಿವಿಂಗ್ ಥಿಂಗ್ಸ್ ಏನು ಮಾಡ್ತಾವೆ ಅಂದ್ರೆ ಬ್ರೀದ್, ಉಸಿರಾಟ ತೊಗೋತಾವ್ರಿ, ಫೀಲ್ ಮಾಡ್ಕೋತಾವು, ಮೂವ್ ಮಾಡ್ತಾವ್ರಿ. ಮೂವ್ ಅಂದ್ರೆ ನಡೆದಾಡ್ತಾವ್ರಿ, ಅಂದ್ರೆ ಮೂಮೆಂಟ್ ಇರ್ತದೆ, ಚಲನೆ ಇರ್ತದೆ. ಗ್ರೋ ಓಲ್ಡ್ ಇವೇನಾಗ್ತಾವು? ಬೆಳವಣಿಗೆ ಹಾಕೋಂತ ಏನಾಗ್ತಾವು? ವಯಸ್ಸಾಗ್ತದ್ರಿ. ವಯಸ್ಸಾಗಿ ಒಂದಿನ ಏನಾಗ್ತದೆ? ಸಾಯ್ತಾವು. ಡೈ ಮೀನ್ಸ್ ಸಾಯ್ತಾವ. ಒನ್ ಮೋರ್ ಐ ಸೆಡ್. ಪಪ್ಪ ಅವ್ರು ಏನು ಮಾಡಕತ್ತಾರ ಅಂದ್ರೆ, ಸಿದ್ಧಾರ್ಥನ ಪಪ್ಪ ಏನು ಮಾಡಕತ್ತಾರ ಅಂದ್ರೆ, ಒನ್ ಮೋರ್ ಅಂದ್ರೆ ಇನ್ನೊಂದು ಹೇಳು ಅಂತೇಳಿ ಅಂತಾರೆ. ಯಾವುದು? ಫೀಚರ್ಸ್ ಇನ್ನೊಂದು ಯಾವುದು ಹೇಳು ಅಂತೇಳಿ. ಐ ಸೆಡ್ ಆ್ಯಂಡ್ ಇಟ್ ಲುಕ್ಡ್ ಲೈಕ್ ಈ ಕುಡಂಟ್ ರಿಮೆಂಬರ್. ಆಮೇಲೆ ನನಗೆ ಗೊತ್ತಾಗಿದೆ ಅಂದ್ರೆ ಅವಂಗ ಏನು ಅದ್ರ ಬಗ್ಗೆ ನೆನಪಿಲ್ಲ, ಅಂದ್ರೆ ಅವ್ನು ರಿಮೆಂಬರ್ ಅಂದ್ರೆ ನೆನಪಿಲ್ಲ ಅಂತೇಳಿ. ಫರ್ಗೆಟ್.
ಹಿ ಫೈನಲಿ ಆ್ಯಡೆಡ್ ಅಂದರೆ ಅವ್ನು ಫಾರ್ಗೆಟ್ ಅನ್ನೋದನ್ನು ಏನು ಮಾಡಿದ ಆ ಹುಡುಗ ಹೇಳಿದ್ರಿ, ನಾನು ಫಾರ್ಗೆಟ್ ನನಗೆ ಮರ್ತದೆ ಅಂತೇಳಿ. ಐ ಸ್ಮೈಲ್ಡ್, ತಂದೆ ಇದ್ದವ್ರು ಏನು ಮಾಡಾಕತ್ರು, ಸ್ಮೈಲ್ ಮಾಡಿದ್ರು. ಏಕಂತೇಳಿ ನಾವು ಹೇಳಬೇಕಂತ ಏನಂತೇಳಿ, ಕ್ಯಾನ್ ಯು ಗೆಸ್ ವೈ ಐ ಸ್ಮೈಲ್ಡ್ ಆ್ಯಟ್ ಈಸ್ ಇಗ್ನೋರೆನ್ಸ್. ಈಗ ನಮಗೆ ಕ್ವಶನ್ ಏನು ಕೇಳಾಕತ್ತಾರಂದ್ರೆ, ನಾನು ಯಾಕೆ ಸ್ಮೈಲ್ ಮಾಡಿದೆ ಅವನ ಇಗ್ನೋರೆನ್ಸ್ ಮೇಲೆ, ಅವನ ಇಗ್ನೋರೆನ್ಸ್ ಮಾಡಾಕತ್ತಾನಲ್ಲ ಅದ್ರ ಮೇಲೆ, ಮರುಗುಳ್ತನ ಏನು ಮಾಡಿದಲ್ಲ ಅದ್ರ ಮೇಲೆ, ಅಥವಾ ಫಾರ್ಗುಟ್ಫುಲ್ನೆಸ್ ಮೇಲೆ, ಇನ್ ಜನರಲ್ ಯಾ ರೆಡಿ ವಿಟ್ ಅದ್ರ ಮೇಲೆ ಏನಾದರೂ ಅಂದರೆ ಅವನ ಚುರುಕು ತನ್ನದ ಮೇಲೆ ಏನಾದರೂ ನನ್ನ ನಕ್ಕೆ ಅನ್ನೋದನ್ನು ಯಾವುದಾದ್ರೂ ಒಂದು ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಒನ್, ಯಾವುದಾದ್ರೂ ಒಂದು ಅಪ್ರೋಪ್ರಿಯೇಟ್ ಆಗಿರೋದನ್ನು ಚೂಸ್ ಮಾಡಿರಿ ಅಂದರೆ ಕರೆಕ್ಟ್ ಸಂಭಾವ್ಯತೆಯಾಗಿರೋದನ್ನು ಚೂಸ್ ಮಾಡಿರಿ ಅಂತೇಳಿ ಅಂತಿದ್ದಾರೆ. ಓಕೆ ನೋಡಿರಿ, ಇಲ್ಲಿ ಪ್ರಾಂಪ್ಟ್ಲಿ ಅಂದರೆ ಕೂಡಲೇ, ರೆಡಿ ವೀಟ್ ಅಂದರೆ ಏನು ರೀ, ಚುರುಕು ಬುದ್ಧಿ ಉಳ್ಳ, ಆ ರೀತಿ ಅರ್ಥ ಬರ್ತದೆ. ನೋಡಿರಿ, ನಾವು ರೀಡ್ ದ ಸ್ಟೋರಿ ಟು ನೋ ಹೌ ಅ ಚೈಲ್ಡ್ ಬಿಕೇಮ್ ಅ ಹೀರೋ ಓವರ್ ನೈಟ್. ರೀಡ್ ಆನ್. ಅ ಹೀರೋ ಬೈ R.K. ನಾರಾಯಣ್. ಬಿಫೋರ್ ವಿ ಆರ್ ಗೋಯಿಂಗ್ ಟು ಎಂಟರ್ ಇಂಟು ದಿ ಲೆಸನ್, ನಾವು ಲೆಸನನ್ನು ಸ್ಟಾರ್ಟ್ ಮಾಡೋದ್ರ ಮುಂಚಿತವಾಗಿ ಏನು ಮಾಡೋಣ ರೀ, ಮೊದಲ ರೈಟರ್ ಬಗ್ಗೆ ತಿಳ್ಕೊಂಡ್ಬಿಡೋಣ. ನೋ ಅಬೌಟ್ ದಿ ಆಥರ್. R.K. ನಾರಾಯಣ್ is widely considered to be one of the greatest Indian English novelists, who is known for his simple and unpretentious writing style. ನೋಡ್ರಿ, R.K. ನಾರಾಯಣನು ವೈಡ್ ಅಂದರೆ ಪೂರ ವ್ಯಾಪಕವಾಗಿ ಇವರು ಒಬ್ಬರು ಏನಂದ್ರೆ ಒಂದು ತುಂಬ ಅದ್ಭುತವಾದಂಥ ಒಂದು ಇಂಗ್ಲೀಷ್ ನಾವೆಲಿಸ್ಟ್ ರೀ. ಅದು ಯಾವುದು, ಭಾರತೀಯ ಇಂಗ್ಲೀಷ್ ನಾವೆಲಿಸ್ಟ್ ಇವರು. ಹೂ ಈಸ್ ನೋನ್ ಫಾರ್, ಇವರು ಭಾಳ ಅಂದ್ರೆ ಭಾಳ ಏನಾಗಿದ್ದಾರೆ ರೀ, ಎಲ್ಲರಿಗೂ ಚಿರಪರಿತರಾಗಿದ್ದಾರೆ. ನೋನ್ ಅಂದರೆ ಚಿರಪರಿತರಾಗಿದ್ದಾರೆ. ಯಾಕಂದ್ರೆ ಅವ್ರು ಸಿಂಪಲ್ಲು ಒಂದು ಲ್ಯಾಂಗ್ವೇಜ್, ಅವ್ರು ಬಳಸುವಂಥ ಒಂದು ಸಿಂಪಲ್ ಆದಂಥ ಲ್ಯಾಂಗ್ವೇಜು ಮತ್ತು ಆಡಂಬರವಿಲ್ಲದಿರುವಂಥ ರೈಟಿಂಗ್ ಸ್ಟೈಲಿಗಾಗಿ ಅವ್ರೊಳಗೆ ಏನೂ ಆಡಂಬರತೆ ಇರಲ್ಲ ಮತ್ತು ಸಿಂಪಲ್ ಆಗಿರ್ತವೆ. ಹೀ ಈಸ್ ಬೆಸ್ಟ್ ನೋನ್ ಫಾರ್ ಹಿಸ್ ವರ್ಕ್ಸ್ ಸೆಟ್ ಇನ್ ದ ಫಿಕ್ಷನಲ್ ಸೌತ್ ಇಂಡಿಯನ್ ಟೌನ್ ಆಫ್ ಮಾಲ್ಗುಡಿ. ಇವರು ಭಾಳ ಅಂದ್ರೆ ಭಾಳ ಫೇಮಸ್ ಆಗಿದ್ದಾರೆ ರೀ. ಇವ್ರ ಕೃತಿಗಳೊಳಗೆ ಒಂದು ಕಾಲ್ಪನಿಕ, ಫಿಕ್ಷನಲ್ ಅಂದರೆ ಏನು ರೀ, ಕಾಲ್ಪನಿಕ ಒಂದು ವಿಲೇಜ್ ಅದ ರೀ. ವಿಲೇಜ್ ಅಂದ್ರೆ ಹಳ್ಳಿ, ಕಾಲ್ಪನಿಕ ಒಂದು ಹಳ್ಳಿ ಅದ ರೀ. ಅದು ಯಾವುದು, ನಮ್ಮ ಸೌತ್ ಇಂಡಿಯಾದಾಗ ಬರ್ತದೆ. ಅದು ಯಾವುದಂದ್ರೆ ಮಾಲ್ಗುಡಿ ಅಂತೇಳಿ. ಇದರ ಮೇಲೆ ಒಂದು ನಾವೆಲ್ಲ ಬರ್ದಾರೆ ಇವರೇನು, ಮಾಲ್ಗುಡಿ ಡೇಸ್ ಅಂತೇಳಿ. ನಾವು ಈಗ ಗೊತ್ತಾಗ್ತದೆ ನಮ್ಮ ಮುಂದೆ. ನೋಡ್ರಿ, ಇವರ ನೋಡ್ರಿ, R.K. ನಾರಾಯಣ್ ಇಲ್ಲದಾರಲ್ಲ, ಇವರೇ R.K. ನಾರಾಯಣರು. ಇವ್ರ ಜೊತೆಗೆ ಮತ್ತೆ ಇಬ್ಬರು ಜನ ಬರ್ತಾರೆ ರೀ. ಟೋಟಲಿ ಇವರು 3 ಜನ ಭಾಳ ಅಂದ್ರೆ ಭಾಳ ಫೇಮಸ್ ಅದಾರ ಇವರು. ರಾಜಾರಾವ್ ಮತ್ತು R.K. ನಾರಾಯಣ್, ಇವರು ಭಾಳ ಅಂದ್ರೆ ಭಾಳ ಫೇಮಸ್ ರೀ. ಇವರು ನಮ್ಮ ಇಂಡಿಯನ್ ಇಂಗ್ಲೀಷ್ ನಾವೆಲಿಸ್ಟ್ ಒಳಗೆ ಕಾದಂಬರಿಕಾರ ರೀ, ನಾವೆಲಿಸ್ಟ್ ಅಂದ್ರೆ. ಓಕೆ, ನೆಕ್ಸ್ಟ್ ನೋಡಿರಿ, ಇಲ್ಲಿ ಕೆಲವೊಂದಿಷ್ಟು ವೈಡ್ಲಿ ಅಂದರೆ ವ್ಯಾಪಕವಾಗಿರೋದು ರೀ. ಅನ್ಪ್ರಿಟೆನ್ಷನ್ಸ್ ಅಂದರೆ ಏನು ರೀ, ನಾಟ್ ಟ್ರೈಂಗ್ ಟು ಅಪಿಯರ್ ಮೋರ್ ಸ್ಪೆಷಲ್ ಅಂದರೆ ಆಡಂಬರವಿಲ್ಲದನು. ಫಿಕ್ಷನಲ್ ಅಂದರೆ ಏನು ರೀ, ನಾಟ್ ರಿಯಲ್ ಆರ್ ಟ್ರೂ, ಕಾಲ್ಪನಿಕವಾಗಿರೋದು. ವರ್ಕ್ಸ್ ಅಂದರೆ ಏನು ರೀ, ಕೃತಿ. ಬರೀ ವರ್ಕ್ ಅಂತೇಳಿ ಇತ್ತು ಆ್ಯಸ್ ಎ ನೌನ್ ಅಂದರೆ ಏನಾಗ್ತದೆ, ಕೆಲಸ ಅಂತೇಳಿ ಆಗ್ತದೆ ರೀ. ವರ್ಕ್ಸ್ ಅಂತೇಳಿ ಬಂತಂದ್ರೆ ಕೃತಿಗಳು ಅಂತೇಳಿ ಬರ್ತದೆ, ಹೌದಾ. ನೆಕ್ಸ್ಟ್ ನೋಡ್ರಿ, ಹೀಸ್ ವರ್ಕ್ಸ್ ಇನ್ಕ್ಲೂಡ್, ಇವನು ಕೃತಿಗಳು ಯಾವ್ಯಾವು ಅಂದ್ರೆ ಸ್ವಾಮಿ ಆ್ಯಂಡ್ ಹೀಸ್ ಫ್ರೆಂಡ್ಸ್ ಒಂದ್ರಿ, ದ ಬ್ಯಾಚುಲರ್ ಆಫ್ ಆರ್ಟ್ಸ್ ಎರಡನೇದ್ದು, ದ ಇಂಗ್ಲೀಷ್ ಟೀಚರ್ ಮೂರನೇದ್ದು, ಮೂರನೇದು ರೀ, ಭಾಳ ಫೇಮಸ್ ಇದು. ಆ್ಯಂಡ್ ಫೋರ್ತ್ ಒನ್ ಈಸ್ ದ ಫೈನಾನ್ಷಿಯಲ್ ಎಕ್ಸ್ಪರ್ಟ್. ಇವು ಏನು ಭಾಳ ಫೇಮಸ್ ಇವ್ರದ್ದು ನಾವೆಲ್ಗಳು ರೀ. ಓಕೆ, ಅಂದ್ರೆ ಇವರು ಕೃತಿಗಳು ಇವೆಲ್ಲನು. ನೆಕ್ಸ್ಟ್ ಇವ್ರದ್ದೊಂದು ನಾವೆಲ್ ಅದ ರೀ, ಭಾಳ ಅಂದ್ರೆ ಭಾಳ ಫೇಮಸ್ಸು. ಹೀಸ್ ನಾವೆಲ್ ದ ಗೈಡ್ ವಾಸ್ ಅಡಾಪ್ಟೆಡ್ ಫಾರ್ ಫಿಲಮ್. ಇವರೊಂದು ನಾವೆಲ್ ರೀ, ದ ಗೈಡ್ ಅಂತೇಳಿ. ಅದೇನಾಗೈತಿ, ಫಿಲಮ್ ಸಹಿತ ಅದ ರೀ. ಅದು ಮೂವೀಸ್ ಅದ ನೀವು ನೋಡ್ಬೋದು ಅದನ್ನು. ದ ಗೈಡ್ ಅಂತೇಳಿ ಮೂವಿ ಹೆಸರು. ಆ್ಯಂಡ್ ಇಟ್ ವಾನ್ ದ ಸಾಹಿತ್ಯ ಅಕಾಡೆಮಿ ಅವಾರ್ಡ್. ನೋಡ್ರಿ, ಇದು ಭಾಳ ಇಂಪಾರ್ಟೆಂಟ್. ವಿಚ್ ಅವಾರ್ಡ್ ಆಫ್ R.K. ನಾರಾಯಣ್ awarded Sahitya Academy, that is the guide. The guide got a Sahitya Academy award. He highlights social content and proves a feel for his characters through the everyday life. ಇವ್ರು ಏನು ಮಾಡ್ತಾರಂದ್ರೆ ಸೋಷಿಯಲ್ ಕಂಟೆಂಟ್ಸ್ ಅಂದರೆ ಏನು ನೋಡ್ರಿ, ಸೊಸೈಟಿ ಒಳಗೆ ಏನು ನಡೆಯಕತ್ತಲ್ಲ ಅದ್ರ ಬಗ್ಗೆನೇ ಬರೀತಾರೆ. ಮತ್ತು ಅವ್ರೇನು ಕ್ಯಾರೆಕ್ಟರ್ ಅಂದರೆ ಅವ್ರೇನೋ ಒಂದು
ಕ್ಯಾರೆಕ್ಟ್ರನ್ನು ಇದನ್ನು ಮಾಡ್ತಾರಲ್ಲ, ಪಾತ್ರವನ್ನು ಏನು ಕ್ರಿಯೇಟ್ ಮಾಡ್ತಾರಲ್ಲ, ಅದು ಡೇ ಟು ಡೇ ಲೈಫ್ ಒಳಗೆ ಅದು ಪೂರ್ತಿ ನಮ್ಮೊಳಗೆ ಹಾಸೋಕ್ಕಂಗೆ ಆಗ್ಬಿಡ್ತದೆ ರೀ. ಆ ರೀತಿಯಾದಂಥ ಬರವಣಿಗೆ ಶೈಲಿ ಅದ ಇವ್ರದ್ದು. ಹಿ ವಾಸ್ ನಾಮಿನೇಟೆಡ್ ಟು ದಿ ರಾಜ್ಯಸಭಾ. ಇವರು ಒಂದ್ಸಲ ಏನಾಗಿದ್ರು, ರಾಜ್ಯಸಭಾ ಅಂದರೆ ನಮ್ಮ ಪಾರ್ಲಿಮೆಂಟಿನ ರಾಜ್ಯಸಭಾಗೆ ಏನಾಗಿದ್ರು, ನಾಮಿನೇಟೆಡ್ ಆಗಿದ್ರು ಬೈ ದಿ ಪ್ರೆಸಿಡೆಂಟ್, ದ ಅಪ್ಪರ್ ಹೌಸ್ ಆಫ್ ದಿ ಇಂಡಿಯನ್ ಪಾರ್ಲಿಮೆಂಟ್. ನೋಡ್ರಿ, ಐ ಹೋಪ್ ಯು ಮೇ ಬಿ ಅವೇರ್ ಅಬೌಟ್ ದಟ್. ಟೋಟಲ್ ಫಾರ್ Rajya Sabha we have the 250 members are there. In that 238 were elected and 12 are nominated by the president. Among them you one of you as also. Okay, now move to the our lesson, a hero. For Swami, I hope here is a small child who is sitting here. He is the Swami. Okay, Swami is a small child. Swami, for Swami, ಸ್ವಾಮಿಗಾಗಿ ಅಥವಾ ಸ್ವಾಮಿಗೆ ಈವೆಂಟ್ಸ್ ಟುಕ್ ಆ್ಯನ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್. ಈವೆಂಟ್ಸು ಏನಿದೆ ಅಲ್ಲ, ಅವೇನು ಕಾರ್ಯಗಳು ಆಗಬೇಕಾಗಿದ್ದು, ಕಾರ್ಯಕ್ರಮಗಳು ಏನಾಗ್ತದೆ ರೀ, ಅನ್ಎಕ್ಸ್ಪೆಕ್ಟೆಡ್ ಅದಾವ್ರಿ. ಅಂದ್ರೆ ಯಾವುದು ಅವನು ಅಂದ್ಕೊಂಡಂಗೆ ಆಗ್ತಾಯಿಲ್ಲ, ಎಲ್ಲನೂ ಉಲ್ಟಾ ಆಗ್ತದೆ. ಅಂದ್ರೆ ನೋಡ್ರಿ ಮುಂದೆ, ಫಾದರ್ ಲುಕ್ಡ್ ಓವರ್ ದಿ ನ್ಯೂಸ್ ಪೇಪರ್ ಹಿ ವಾಸ್ ರೀಡಿಂಗ್ ಅಂಡರ್ ದಿ ಹಾಲ್ ಲ್ಯಾಂಪ್ ಆ್ಯಂಡ್ ಸೆಟ್. ಅದ್ರ ಮುಂದ್ಗಡೆ ಕುಂತಾರಲ್ರಿ ಅವ್ರ ಅಪ್ಪ ಏನು ಮಾಡಾಕತ್ತಾರು, ಪೇಪರ್ ಓದಾಕತ್ತಾರು. ಪೇಪರ್ ಓದ್ತಾನೆ ಏನು ಮಾಡಾಕತ್ತಾರ ಅವರು, ಆ ಪೇಪರನ್ನು ಎಲ್ಲಿ ಓದಾಕತ್ತಾರ ರೀ, ಹಾಲ್ ಒಳಗೆ ಓದಾಕತ್ತಾರು. ಹಾಲ್ ಲ್ಯಾಂಪನ್ನು ಹಚ್ಚಿದಾರಲ್ಲ ಅದ್ರ ಕೆಳಗೆ ಕೂತ್ಕೊಂಡು ಓದಾಕತ್ತಾರು. ಆ ಪೇಪರ್ ಒಳಗೆ ನೋಡ್ತಾನೆ ಸ್ವಾಮಿನ ನೋಡಾಕತ್ತಾರ. ಮತ್ತು ಸ್ವಾಮಿಗೆ ಏನು ಹೇಳಾಕತ್ತಾರ ಅಂದ್ರೆ ನೋಡ್ರಿ, ಈ ರೀತಿ ಹೇಳಾಕತ್ತಾರ ಏನಂತೇಳಿ, ಸ್ವಾಮಿ ಲಿಸನ್ ಟು ದಿಸ್. ಅವರಪ್ಪ ಏನು ಹೇಳಾಕತ್ತಾರ, ಸ್ವಾಮಿ ಲಿಸನ್ ಟು ದಿಸ್, ಇದನ್ನು ಕೇಳು. ನ್ಯೂಸ್ ಹ್ಯಾಸ್ ಬಿನ್ ರಿಸೀವ್ಡ್ ಅಬೌಟ್ ದಿ ಬ್ರೇವ್ರಿ ಆಫ್ ಅ ವಿಲೇಜ್ ಲ್ಯಾಡ್. ಈ ನ್ಯೂಸ್ ಒಳಗೆ ಒಂದು ಹುಡುಗಂದು ಏನು ಮಾಡಿದರು, ಬ್ರೇವರಿ ಅಂದರೆ ಧೈರ್ಯತನದ ಒಂದು ಕುರಿತಾದಂಥ ಒಂದು ಏನು ಮಾಡಿದರು, ಒಂದು ಕವಿತೆಯನ್ನು ಬರೆದಿದ್ದಾರೆ ರೀ. ಅಪ್ ಅ ವಿಲೇಜ್ ಲ್ಯಾಡ್ ಅಂದರೆ ಏನು ರೀ, ತರುಣ ಅಂತೇಳಿ ಆಗ್ತದೆ. ಹೂ ವೈಲ್ ರಿಟರ್ನಿಂಗ್ ಹೋಮ್ ಬೈ ದಿ ಜಂಗಲ್ ಪಾತ್. ಆ ಹುಡುಗ ಏನು ಯಾವಾಗ ಜಂಗಲ್ ಪಾತ್ಲೆ ಅಂದ್ರೆ ಕಾಡು ದಾರಿಲಿ ಏನು ವಾಪಸ್ ಮನೆಗೆ ಬರ್ತಾ ಇದಲ್ಲ, ಆ ಟೈಮ್ದಾಗ ಕೇಮ್ ಫೇಸ್ ಟು ಫೇಸ್ ವಿತ್ ಅ ಟೈಗರ್. ಅವೇನು ಮಾಡಿದನು, ಫೇಸ್ ಟು ಫೇಸ್ ಟೈಗರ್ ಜೊತೆಗೆ ಆಗಿದ್ದಾನೆ, ಅಂದ್ರೆ ಮುಖಾಮುಖಿ ಆಗಿದ್ದಾನೆ ಟೈಗರಿಗೆ. ನೋಡ್ರಿ ಕೆಲವೊಂದಿಷ್ಟು ವರ್ಡ್ಸ್ಗಳದಾವ ಇಲ್ಲಿ. ಈವೆಂಟ್ಸ್ ಅಂದರೆ ಕಾರ್ಯಕ್ರಮಗಳು, ಅನ್ಎಕ್ಸ್ಪೆಕ್ಟೆಡ್ ಅನಿರೀಕ್ಷಿತ, ಬ್ರೇವರಿ ಅಂದರೆ ಶೌರ್ಯ, ಲ್ಯಾಡ್ ಅಂದ್ರೆ ತರುಣ, ಫೇಸ್ ಟು ಫೇಸ್ ಅಂದರೆ ಏನು ರೀ, ಮುಖಾಮುಖಿ. ಕ್ಲೋಸ್ ಟು ಸಮಥಿಂಗ್ ಆ್ಯಂಡ್ ಲುಕಿಂಗ್ ಆ್ಯಟ್ ಇಟ್, ಮುಖಾಮುಖಿ ಆಗೋದು. ಹೌದಾ? ಐ ಹೋಪ್ ಈ ಪ್ಯಾರಾಗ್ರಾಫ್ ನಮಗೆ ತಿಳಿದದ ಅಂತೇಳಿ ಅನ್ಕೋತೀನಿ. ನೋಡ್ರಿ, ಸ್ವಾಮಿ ಬೆಳಗ್ಗೆ ಎದ್ದಿರ್ಬೋದು, ಅವಂಗ ಯಾವುದೇ ಆದಂಥ ರೀತಿಯಾದಂಥ ಯಾವುದೇ ಘಟನೆಗಳು ಅಥವಾ ಕಾರ್ಯಕ್ರಮಗಳು ಅವ ಅಂದ್ಕೊಂಡಂಗೆ ಅಥವಾ ಕಾರ್ಯ ಅವಂಗ ಅಂದ್ಕೊಂಡಂಗೆ ನಡೀತಾ ಇಲ್ರಿ. ಅಂತ ಸೇಮ್ ಟೈಮು ಅಲ್ಲಿ ಅವ್ರ ಫಾದರ್ ಏನು ಪೇಪರ್ ಓದಾಕತ್ರು. ಪೇಪರ್ ಓದ್ತಾ ಅವ್ರು ಏನು ಸ್ವಾಮಿ ಕಡೆ ನೋಡಿ ಸ್ವಾಮಿಗೆ ಅಂತಾರು, ಇಲ್ಲಿ ಸ್ವಲ್ಪ ಕೇಳು, ಒಂದು ನ್ಯೂಸ್ ಬಂದದ ಒಂದು ತರುಣನ ಬಗ್ಗೆ. ಅವನು ಏನು ಮಾಡಿದಂದ್ರೆ, ಯಾವಾಗ ಅವನು ಬರಾಕತ್ತಿದ್ದಲ್ಲ ವಿಲೇಜ್, ಏನು ಅವನು ಸಿಟಿಯಿಂದ ವಾಪಸ್ ಮನೆಗೆ ಬರಾಕತ್ತಿದ್ದ, ಅವಾಗ ಏನು ಮಾಡಾಕತ್ತ, ಕಾಡು ದಾರಿ ಅಂತ ಬರಬೇಕಾದ್ರೆ ಅವನು ಏನು ಮಾಡಿದನು, ಹುಲಿಗೆ ಬೆದರಾಗಿ ಬಂದಿದ್ದನು ಅಂಥೇಳಿ ಹೇಳಾಕತ್ತಾರ. ಮುಂದಿನಾಯಿತು, ದ ಪ್ಯಾರಾ ಡಿಸ್ಕ್ರೈಬ್ ದ ಫೈಟ್ ದ ಬಾಯ್ ಹ್ಯಾಡ್ ವಿತ್ ಅ ಟೈಗರ್ ಆ್ಯಂಡ್ ಹಿಸ್ ಫ್ಲೈಟ್ ಆಫ್ ದ ಟ್ರೀ ವೇರ್ ಹಿ ಸ್ಟೇಡ್ ಹಾಫ್ ಅ ಡೇ ಟಿಲ್ ಸಮ್ ಪೀಪಲ್ ಕೇಮ್ ದಟ್ ವೇ ಆ್ಯಂಡ್ ಕಿಲ್ ದ ಟೈಗರ್. ಈಗ ನೋಡ್ರಿ, ಇನ್ನೊಂದು ಓದ್ತೀನಿ ನೋಡ್ರಿ ಬೇಕಾರೆ. ದ ಪ್ಯಾರಾಗ್ರಾಫ್ ಡಿಸ್ಕ್ರೈಬ್ಡ್ ದ ಫೈಟ್ ದ ಬಾಯ್ ಹ್ಯಾಡ್ ವಿತ್ ದಿ ಟೈಗರ್ ಆ್ಯಂಡ್ ಹೀಸ್ ಫ್ಲೈಟ್ ಆಫ್ ದ ಟ್ರೀ ವೇರ್ ಹಿ ಸ್ಟೇಡ್ ಹಾಫ್ ಅ ಡೇ ಟಿಲ್ ಸಮ್ ಪೀಪಲ್ ಕೇಮ್ ದ್ಯಾಟ್ ವೇ ಆ್ಯಂಡ್ ಕಿಲ್ ದ ಟೈಗರ್. ಈ ಪ್ಯಾರಾಗ್ರಾಫು ವರ್ಣನೆ ಮಾಡಾಕತ್ತೈತಿ. ಡಿಸ್ಕ್ರೈಬ್ ಮೀನ್ಸ್ ವರ್ಣನೆ ಮಾಡೋದ್ರಿ. ಡಿಸ್ಕ್ರೈಬ್ ಅಂದರೆ ಏನು ರೀ, ವರ್ಣನೆ ಮಾಡಿಸಕತ್ತೈತಿ. ಎದ್ರ ಬಗ್ಗೆ, ಆ ಹುಡುಗ ಮತ್ತು ಟೈಗರ್ ನಡುವೆ ನಡೀತಂಥ ಒಂದು ಫೈಟ್ ಏನಿತ್ತು, ಒಂದು ದೃಶ್ಯ ನಡೀತಲ್ಲ, ಅದನ್ನೇನು ಡಿಸ್ಕ್ರೈಬ್ ಮಾಡಾಕತ್ತಾರು. ಯಾವ ಪ್ಯಾರಾಗ್ರಾಫ್, ಈಗ ಆಗಲೇ ಅವರ ತಂದೆಯವರು ಓದಲ್ಲ ಪ್ಯಾರಾಗ್ರಾಫ್. ಆ್ಯಂಡ್ ಹೀಸ್ ಫ್ಲೈಟ್ ಆಫ್, ಆ ಹುಡುಗ ಏನು ಮಾಡಿದಾನೆ ರೀ, ಫ್ಲೈಟ್ ಅಪ್ ಅಂದರೆ ಏನು ರೀ, ಇಲ್ಲಿ ನೋಡ್ರಿ ಅರ್ಥ. ಫ್ಲೈಟ್ ಅಪ್ ಅಂದರೆ ಏನು ರೀ, ಮೇಲೆ ಇರೋದು ರೀ. ಎದ್ರ ಮೇಲೆ, ಮರದ ಮೇಲೆ ಯಾರು ಕೂತ್ಕೊಳ್ಳೋದು.
ಫ್ಲೈಟ್ ಆಫ್ ದ ಟ್ರೀ, ಆ ಹುಡುಗ ಏನು ಮಾಡಿದ್ದೆವು ಮೇಲೇರಿ ಕುಂತರಿ ಆ ಹುಲಿಗೆ ಹೆದರಿ. ಆಮೇಲೆ ಏನು ಮಾಡಿದ, ವೇರ್ ಹಿ ಸ್ಟೇಡ್ ಹಾಫ್ ಅ ಡೇ, ಆ ಗಿಡದ ಮೇಲೆ ಏನು ಮಾಡಿದ ಪೂರ್ತಿ ಒಂದು ಅರ್ಧ ದಿನ ಅಲ್ಲಿ ಕೂತ್ಕೊಂಡ. ಟಿಲ್ ಸಮ್ ಪೀಪಲ್ ಕೇಮ್ ದ್ಯಾಟ್ ವೇ, ಟಿಲ್ ಎಲ್ಲಿ ಮಟ್ಟ ಕುಂತಿದಂದ್ರೆ ಕೆಲವು ಜನ ಆ ಊರಿಂತ್ರ ಬರಬೇಕಾದ್ರೆ, ಅಂದರೆ ಮೊದಲೆಲ್ಲ ಕಾಲ್ದಾರಲೇನೋ ಹೋಗ್ತಿದ್ರು, ಕಾಡಿನ ಮಧ್ಯೆ ಆದ ಆ ಸ್ವಲ್ಪ ಜನ ಆ ಕಡೆಯಿಂದ ಬಂದು ಕೇಮ್ ದ್ಯಾಟ್ ವೇ ಆ್ಯಂಡ್ ಕಿಲ್ ದ ಟೈಗರ್, ಅವ್ರು ಬಂದು ಏನು ಮಾಡಿದ್ರು ಟೈಗರನ್ನು ಕೊಂದರು. ಅಲ್ಲಿವರೆಗೂ ಆ ಹುಡುಗ ಏನು ಮಾಡಿದ ಆ ಟ್ರೀ ಮೇಲೇ ಇದ್ದ ಅಂತೇಳಿ ಅವ್ರ ತಂದೆ ನ್ಯೂಸನ್ನು ಓದಿ ಹೇಳಕತ್ತಾರೆ. ಆಫ್ಟರ್ ರೀಡಿಂಗ್ ಇಟ್ ಥ್ರೂ, ಫಾದರ್ ಲುಕ್ಡ್ ಅಟ್ ಸ್ವಾಮಿ ಫಿಕ್ಸ್ಡ್ಲಿ ಆ್ಯಂಡ್ ಆಸ್ಕ್ಡ್, ವಾಟ್ ಡು ಯು ಸೇ ಟು ದ್ಯಾಟ್. ಇದನ್ನು ಓದಿದ ಮೇಲೆ ಅವ್ರ ಪಪ್ಪ ಏನು ಮಾಡಾಕತ್ತಿದ್ರು, ಸ್ವಾಮಿನ ನೋಡಾಕತ್ತಾರೆ ಏಕಚಿತ್ತದಿಂದ. ಫಿಕ್ಸ್ಡ್ಲಿ ಅಂದ್ರೆ ಏನು ರೀ, ಏಕಚಿತ್ತದಿಂದ ನೋಡಾಕತ್ತಾರು. ಮತ್ತು ಅವ್ರು ಏನು ಮಾಡ್ತಾರೆ ಅಂದರೆ ಕೇಳ್ತಾರೆ ಏನಂತೇಳಿ, ವಾಟ್ ಡು ಯು ಸೇ ಟು ದ್ಯಾಟ್, ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತೇಳಿ ಅರ್ಥ ಇದ್ದದ್ದು. ಕ್ವಶನ್ ಮಾಡಾಕತ್ತಾರು ಅವ್ರ ಪಪ್ಪ ಇಲ್ಲಿ. ವಾಟ್ ಡು ಯು ಸೇ ಟು ದ್ಯಾಟ್, ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು, ನೀನೇನು ಹೇಳ್ತೀಯ ಅಂತೇಳಿ ಸ್ವಾಮಿ ಕೇಳಾಕತ್ತಾರೆ. ಅವಾಗ ಸ್ವಾಮಿ ನೋಡ್ರಿ, ಸ್ವಾಮಿ ಸೇಡ್, ಐ ಥಿಂಕ್ ಹಿ ಮಸ್ಟ್ ಹ್ಯಾವ್ ಬಿನ್ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್, ನಾಟ್ ಅ ಬಾಯ್ ಅಟ್ ಆಲ್. ನೋಡ್ರಿ ಸ್ವಾಮಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದನು. ಸ್ವಾಮಿ ಹೇಳಾಕತ್ತಾನೆ ಏನಂತೇಳಿ, ಐ ಥಿಂಕ್, ನನ್ನ ಪ್ರಕಾರ ಅವ ಹುಡುಗ ಆಗಿರ್ಲಕ್ಕೆ ಸಾಧ್ಯನೇ ಇಲ್ಲ. ಅವ ಏನಂದ್ರೆ ದಷ್ಟಪುಷ್ಟವಾಗಿ ಬೆಳೆದಿರುವಂಥ ಒಬ್ಬ ವ್ಯಕ್ತಿನ ಆಗಿರಬೇಕು. ಯಾಕಂದ್ರೆ ಒಬ್ಬ ಬಾಲಕನಿಂದ ಇದು ಸಾಧ್ಯನೇ ಇಲ್ಲ. ಹೌ ಕುಡ್ ಅ ಬಾಯ್ ಫೈಟ್ ಅ ಟೈಗರ್, ಹೆಂಗೆ ಸಾಧ್ಯ ಒಂದು ಹುಡುಗ ಟೈಗರ್ ಜೊತೆ ಫೈಟ್ ಮಾಡೋಕ್ಕಂತೇಳಿ ಅಂತಾನೆ. ಆವಾಗ ಅವ್ರ ಪಪ್ಪ ಏನಂತಾರೆ ನೋಡ್ರಿ ರೀಡಿಂಗ್ ಇಟ್ ಥ್ರೂ ಅಂದರೆ ಏನು ರೀ, ಮೊದಲಿಂದ ಕೊನೆಯವರೆಗೂ ಓದುವುದ್ರಿ, ಪೂರ್ತಿ ಓದಿ. ಅಥವಾ ನೋಡ್ರಿ ರೀಡಿಂಗ್ ಇಟ್ ಫ್ರಾಮ್ ದಿ ಬಿಗಿನಿಂಗ್ ಟು ದಿ ಎಂಡ್, ಎಲ್ಲನೂ ಇನ್ನೊಂದು ಸಲ ಓದಿ. ಅವ್ರ ಪಪ್ಪ ಏನು ಮಾಡಿದ ಕೇಳಿದಲ್ರಿ ಅವಾಗ ನೋಡ್ರಿ ಇಲ್ಲದ. ಆಫ್ಟರ್ ರೀಡಿಂಗ್ ಇಟ್ ಥ್ರೂ ಫಾದರ್ ಆಸ್ಟ್, ಅಂದ್ರೆ ಅದನ್ನೆಲ್ಲ ಓದಿದ್ದು ಮುಗಿದಾದ್ಮೇಲೆ ಸ್ವಾಮಿಗೆ ಅವರು ಹಿಂಗೆ ದಿಟ್ಟಿಸಿ ನೋಡಿ ಕೇಳ್ತಾರೆ ರೀ, ವಾಟ್ ಡು ಯು ಸೇ ಟು ದ್ಯಾಟ್ ಅಂತೇಳಿ. ಹೌದಾ, ನೀನೇನು ಹೇಳ್ತಿ ಇದ್ರ ಬಗ್ಗೆ ಅಂತೇಳಿ ಕೇಳ್ತಾರೆ. ಹೌದಾ, ನಾವು ಮೂವ್ ಟು ದಿ ನೆಕ್ಸ್ಟ್. ಯು ಥಿಂಕ್ ಯು ಆರ್ ವೈಸರ್ ದ್ಯಾನ್ ದಿ ನ್ಯೂಸ್ ಪೇಪರ್. ಅವ್ನು ಇಷ್ಟು ಹೇಳಿದಕ್ಕೆ ಏನು, ಇದು ಸಣ್ಣ ಮಕ್ಕಳ ಕೆಲಸನಲ್ಲ, ಸಣ್ಣ ಮಕ್ಕಳಿಂದ ಸಾಧ್ಯನೇ ಇಲ್ಲ, ಇದು ಸಣ್ಣ ಮಕ್ಕಳು ಮಾಡುವಂಥದ್ದಲ್ಲ. ಅವ ಸಣ್ಣ ಹುಡುಗಲ್ಲ, ಅವ ದೊಡ್ಡ ಇರ್ಬೇಕಂತೇಳಿ ಹೇಳಿಸ್ಕೊಳ್ಳಿ. ಅವ್ರ ಪಪ್ಪಗೆ ಸಿಟ್ಟು ಬಂದವ ಏನಂತಾನು, ನಿನಗೆ ನೀನು ನ್ಯೂಸ್ ಪೇಪರ್ದಾಗಂತ ಜಾಸ್ತಿ ಶಾಣೆ ಅಂತೇಳಿ ತಿಳ್ಕೊಂಡೇನ ಅಂತೇಳಿ ಕೇಳ್ತಾರೆ. ಅಂದ್ರೆ ವೈಸರ್ ಅಂದ್ರೆ ಅರ್ಥ ಏನು, ಶಾಣೆ ಅಂದರೆ ಹುಷಾರು ಅಥವಾ ಜಾಸ್ತಿ ತಿಳ್ಕೊಂಡವರು ಅಂತೇಳಿ ಅಂತೀವಿ ನಾವು. ಯಾರು ಅಂಥೇಳಿ ಅವ್ರ ಪಪ್ಪ ಅವನಿಗೆ ಕೇಳ್ತಾರೆ ರೀ. ಫಾದರ್ ಸ್ನೀಡ್, ಫಾದರ್ ಸ್ನೀಡ್, ಸ್ನೀಡ್ ಅಂದರೆ ಏನು ರೀ, ಇನ್ನು ನೋಡಿರಿ ಸ್ನೀಡ್ ಅಂದರೆ ಏನು ಅಥವಾ ಸ್ನೀಡ್ ಅಂದರೆ ಏನು, ಸ್ಪೀಕ್ ಇನ್ ಅ ವೆರಿ ಅನ್ಕೈಂಡ್ ವೇ, ಅವಹೇಳನದ ಟೀಕೆ ಅಥವಾ ಅವಹೇಳನಕಾರಿಯಾಗಿ ಮಾತಾಡೋರಿ. ಅ ಮ್ಯಾನ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಅ ಎಲಿಫೆಂಟ್ ಆ್ಯಂಡ್ ಎಟ್ ವಿ ಅ coward. Sorry, one more time. You think you are wiser than the newspaper? Father sneered. A man may have the strength of an elephant and yet be a coward, whereas another may have the strength of a straw, but he has courage, he can do anything. ನೋಡ್ರಿ, ನೀನು ನ್ಯೂಸ್ ಪೇಪರ್ಗಿಂತ ಜಾಸ್ತಿ ನೀನು ಬುದ್ಧಿವಂತ ಅಂತೇಳಿ ಅನ್ಕೋತೇನ. ಫಾದರ್ ಏನು ಮಾಡ್ತಾರೆ, ಅವಹೇಳನ ಮಾಡ್ತಾರೆ, ಇವನಂದ್ರೆ ಟೀಕೆ ಮಾಡ್ತಾರೆ. ಆ ಮ್ಯಾನ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಅ ಎಲಿಫೆಂಟ್, ಕೆಲವೊಬ್ಬರು ವ್ಯಕ್ತಿಗಳು ಆಣೆಯಷ್ಟೇ ಬಲವನ್ನು ಉಳ್ಳವರಾಗಿರ್ತಾರೆ. ಎಲಿಫೆಂಟ್ ಅಂದರೆ ಏನು ರೀ, ಆಣೆಯಷ್ಟೇ ಬಲ ಉಳ್ಳವರಾಗಿರ್ತಾರೆ. ಆದ್ರೆ ಅವ್ರು ಏನಾಗಿರ್ತಾರಂದ್ರೆ ಕೆಲವೊಂದಿಷ್ಟು ಸಲ ಅಂಥ ವ್ಯಕ್ತಿಗಳು, ಅಂಥ ಏನು ವ್ಯಕ್ತಿಗಳು ಇರ್ತಾರಲ್ಲ, ಅವ್ರು ಏನಾಗಿರ್ತಾರಂದ್ರೆ ಕೆಲವೊಂದಿಷ್ಟು ಸಲ ನೋಡ್ರಿ ಅದರ ಅರ್ಥ ಏನಿಲ್ಲ ನೋಡ್ರಿ, ಹೇಡಿಗಳು ಆಗಿರ್ತಾರೆ ಅಂತೇಳಿ ಅಂತಾರೆ. ಏನು ರೀ ಕ್ಯಾವರ್ಡ್ ಅಂದರೆ ಏನು ರೀ, ಹೇಡಿಗಳು ಆಗಿರ್ಬೋದು ಅಂತೇಳಿ ಅಂತಾನ್ರಿ ಯಾರು, ಸ್ವಾಮಿನಾಥಗಳಪ್ಪ. ವೇರಾಜ್ ಅನದರ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಅ ಸ್ಟ್ರಾ, ಬಟ್ ಅದೇ ಜಾಗದ ಮೇಲೆ ಇನ್ನೊಬ್ಬರು ಏನು ಭಾಳ ಅಂದ್ರೆ ಅವ್ರದ್ದು ಏನು ಅದು ಇದನ್ನಂತಿರಲ್ಲ, ಏನು ಅವರಲ್ಲಿ ಇರ್ತಕ್ಕಂಥ ಏನು ಇದನ್ನ ಇರ್ತದಲ್ಲ, ಅವರು ಒಂಥರ ಸಣ್ಣ ಹುಲ್ಕಡ್ಡಿಗತೆಗಳು ಇದ್ದರೂ ಕೂಡ, ಬಟ್ ಒಂದು ವೇಳೆ ಅವರಲ್ಲಿ ಧೈರ್ಯ ಇದ್ರೆ, ಕ್ರೇಜ್ ಮೀನ್ಸ್ ಒಂದು ವೇಳೆ ಅವರಲ್ಲಿ ಧೈರ್ಯ ಇತ್ತಂದ್ರೆ, ಹಿ ಕ್ಯಾನ್ ಡೂ ಎನಿಥಿಂಗ್, ಧೈರ್ಯ ಇತ್ತಂದ್ರೆ ಅವ್ನು ಏನು ಬೇಕಾದರೂ ಮಾಡ್ಬೋದು. ಹಿ ಕ್ಯಾನ್ ಡೂ ಎನಿಥಿಂಗ್ ಅಂದರೆ ಏನು ಬೇಕಾದರೂ. ಕರೇಜ್ ಈಸ್ ಎವ್ರಿಥಿಂಗ್, ಕರೇಜ್ ಈಸ್ ಎವ್ರಿಥಿಂಗ್, ಧೈರ್ಯ ಅನ್ನೋದೇನು ರೀ ಎಲ್ಲನೂ ಅಂತೇಳಿ ಅಂತಾರೆ ಅವ್ರ ಪಪ್ಪ.
ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ನಿಮ್ಮಲ್ಲಿ ಕರೇಜ್ ಇದ್ದರೆ, ಧೈರ್ಯ ಇದ್ದರೆ ಇಲ್ಲಿ ಶಕ್ತಿ ಮತ್ತು ವಯಸ್ಸು ಇಲ್ಲಿ ಮುಖ್ಯ ಆಗೋದಿಲ್ಲ. ಇಲ್ಲಿ ಏನಂತಾರೆ ಅವರಪ್ಪನ ಪ್ರಕಾರ ಏನು ಧೈರ್ಯ ಮುಖ್ಯ ಅಂತೇಳಿ ಅವರಪ್ಪ ಅಂತಾರೆ. ಬಟ್ ಸ್ವಾಮಿನಾಥನ ಪ್ರಕಾರ ಏನು ಶಕ್ತಿ ಮತ್ತು ವಯಸ್ಸು ಭಾಳ ಮುಖ್ಯ ಅಂತೇಳಿ ಅವ್ರ ವಾದ. ಇವ್ರ ವಾದ ನೋಡೋಣ ಯಾರ್ದು ಕರೆಕ್ಟ್ ಆಗ್ತದ ಅಥವಾ ಯಾರು ಗೆಲ್ತಾರೆ ಅಂತೇಳಿ. ಸ್ವಾಮಿ ಡಿಸ್ಪ್ಯೂಟೆಡ್ ದ ಥೇರಿ. ಡಿಸ್ಪ್ಯೂಟೆಡ್ ಅಂದರೆ ಏನು ರೀ? ಖಂಡಿಸೋದು, ಖಂಡನೆ ಮಾಡೋದು. ಡಿಸ್ಪ್ಯೂಟೆಡ್ ದ ಥೇರಿ. ಥೇರಿ ಅಂದರೆ ಇವ್ರೇನು ಇಷ್ಟೊತ್ತನ ಏನು ಹೇಳಿದ್ರಲ್ಲ, ಏನು ಅವ್ರ ಪಪ್ಪ ಇಷ್ಟೊತ್ತನ ಏನು ಅಂದ್ರಲ್ಲ, ಆ ಥೇರಿ ಅವಂಗ ಸರಿ ಅನ್ನಿಸ್ತಿಲ್ಲ ರೀ. ಯಾರಿಗೆ? ಸ್ವಾಮಿನಾಥ್. ಏನು ಅವರು ಇಷ್ಟೊತ್ತನ ಏನು ಸಿದ್ಧಾಂತ ಅಂದರೆ ಏನು ಕರೇಜ್ ಒಂದೇ ಬೇಕು, ಕರೇಜ್ ಒಂದಿತ್ತಂದ್ರೆ ಶಕ್ತಿ ಮತ್ತು ವಯಸ್ಸು ಏನು ಇದನ್ನಾಗಲ್ಲ, ಮುಖ್ಯವಾಗಲ್ಲ ಅನ್ನೋದೇನು ಥೇರಿ ಏನು ಅವರಪ್ಪ ಅಂದ್ರಲ್ಲ ಅದು ಅವಂಗ ಹಿಡಿಸ್ಲಿಲ್ಲ. ಹಾಗಾಗಿ ಅದನ್ನು ಖಂಡನೆ ಮಾಡಾಕತ್ತಾನ. ಹೌ ಕ್ಯಾನ್ ಇಟ್ ಬಿ ಫಾದರ್? ಅದು ಹೆಂಗೆ ಸಾಧ್ಯ ಅಪ್ಪ ಅಂತೇಳಿ ಹೇಳಾಕತ್ತಾನೆ ಯಾರು ಹುಡುಗ. ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್, ವಾಟ್ ಕುಡ್ ಐ ಡೂ ಇಫ್ ಅ ಟೈಗರ್ ಶುಡ್ ಅಟ್ಯಾಕ್ ಮೀ? ನಾವು ಏನು ಕೇಳಾಕತ್ತಾನು? ಅಲ್ಲ ಅದು ಹೆಂಗೆ ಸಾಧ್ಯಪ್ಪ? ಈಗ ನನ್ನ ಹತ್ರ ಧೈರ್ಯ ಭಾಳಷ್ಟು ಧೈರ್ಯ ಅದ ಅಂತೇಳಿ ತಿಳ್ಕೊರಿ. ನನ್ನ ಹತ್ರ ಭಾಳಷ್ಟು ಧೈರ್ಯ ಇದ್ದು ಏನಾದರೂ ನನ್ನ ಮೇಲೆ ಹುಲಿ ಅಟ್ಯಾಕ್ ಮಾಡಿದ್ರೆ ನಾನು ಏನು ಮಾಡಬಲ್ಲೆ? ಅವಾಗ ಟೈಗರ್ ಮೀನ್ಸ್ ಹುಲಿ. ಅಟ್ಯಾಕ್ ಅಂದ್ರೆ ನನ್ನ ಮೇಲೆ ಏನಾದರೂ ಆಕ್ರಮಣ ಮಾಡಿದ್ರೆ ನಾನು ಏನು ಮಾಡಬಲ್ಲೆ ಅಂಥೇಳಿ ಕ್ವಶನ್ ಮಾಡಾಕತ್ತಾರೆ ನೋಡ್ರಿ. ಇಲ್ಲಿ ಕ್ವಶನ್ ಮಾರ್ಕ್ ಅದ. ಈಸ್ ಹಿಯರ್ ಕ್ವಶನ್ ಮಾರ್ಕ್. ಲೀವ್ ಅಲೋನ್ ಸ್ಟ್ರೆಂತ್. ನೀ ಸ್ಟ್ರೆಂತನ್ನು ಬಿಡು. ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಅ ಕರೇಜ್? ಸ್ಟ್ರೆಂತ್ ಬಗ್ಗೆ ಬಿಡು. ನೀ ನನಗೆ ಇದನ್ನು ಪ್ರೂವ್ ಮಾಡು ಅಂದರೆ ಶಕ್ತಿ ಬಗ್ಗೆ ಬಿಡು. ನೀನು ನನಗೆ ಇದನ್ನು ಮಾಡು. ಏನು ಪ್ರೂವ್ ಮಾಡಂದ್ರೆ ನಿನ್ನ ಧೈರ್ಯ ಅದ ಏನಂತೇಳಿ ಪ್ರೂವ್ ಮಾಡ್ತೇನೆ ಅಂದರೆ ಸಾಬೀತುಪಡಿಸ್ತೇನೆ. ಲೆಟ್ ಮಿ ಸಿ ಇಫ್ ಯು ಕ್ಯಾನ್ ಸ್ಲೀವ್ ಅಲೋನ್ ಟು ನೈಟ್. ಅಲೋನ್ ಟು ನೈಟ್. ಲೆಟ್ ಮಿ ಸಿ. ನಾನು ನೋಡ್ತೀನಿ ಏನಂತೇಳಿ. ನೀನು ಇವತ್ತೇನಾದರೂ ಅಲೋನ್ ನನ್ನ ರೂಮ್ ಒಳಗೆ ಮಲ್ಕೊಂಡು ತೋರಿಸ್ತು. ಏನು ನನ್ನ ಆಫೀಸ್ ರೂಮ್ ಒಳಗೆ ಏನದಲ್ಲ ಅಲ್ಲಿ ಮಲಗಿ ತೋರಿಸು, ನಾನು ಒಪ್ಕೋತೀನಿ ನಿನ್ನೊಳಗೆ ಏನದ ಕರೇಜ್ ಅದ ಅಂತೇಳಿ ಅಂತಾರೆ ಅವರಪ್ಪ. ಧೈರ್ಯ ಬಿಡು, ಏನು ಸಾರಿ ಶಕ್ತಿ ಬಿಡು. ಶಕ್ತಿ ಅಲ್ಲ ನಾನು ಕೇಳ್ತಾ ಇರೋದು, ನಿನ್ನೊಳಗೆ ಕರೇಜ್ ಅದ ಅಂತೇಳಿ ತೋರಿಸು ನೋಡೋಣ. ಅದನ್ನು ತೋರಿಸ್ಬೇಕಾದ್ರೆ ಏನು ಮಾಡ್ಬೇಕು ನೀನು? ನನ್ನ ರೂಮ್ ಒಳಗೆ ಅವರಪ್ಪ ಏನಂತಾನು ನನ್ನ ರೂಮ್ ಒಳಗೆ ನನ್ನ ಆಫೀಸ್ ರೂಮ್ ಒಳಗೆ ಒಬ್ಬನ ಮಕ್ಕೋಬೇಕು ಅಂಥೇಳಿ ಅವಂಗೆ ಚಾಲೆಂಜ್ ಮಾಡ್ತಾರೆ ರೀ. ಅದಕ್ಕೆ ಅವೇನಂತ ನೋಡಿರಿ. ಸ್ನೇರ್ ಅಂದರೆ ಏನು ರೀ? ಸ್ಪೀಕ್ ಇನ್ ಅ ವೆರಿ ಅನ್ಕೈಂಡ್ ವೇ. ಕವರ್ಡ್ ಅಂದರೆ ಹಿಡಿತನ. ಸ್ಟ್ರಾ ಅಂದ್ರೆ ಒಣ ಹುಲ್ಲು. ಕರೇಜ್ ಅಂದರೆ ಧೈರ್ಯ. ಸ್ಟ್ರೆಂತ್ ಅಂದರೆ ಶಕ್ತಿ. ಏಜ್ ಅಂದರೆ ವಯಸ್ಸು. ಡಿಸ್ಪ್ಯೂಟ್ ಅಂದರೆ ಖಂಡಿಸೋದು ರೀ. ನೆಕ್ಸ್ಟ್ ಅ ಫ್ರೈಟ್ಫುಲ್ ಪ್ರಿಪೋಸಿಷನ್. ಅ ಫ್ರೈಟ್ಫುಲ್ ಪ್ರಿಪೋಸಿಷನ್ ನೋಡಿರಿ. ಅ ಫ್ರೈಟ್ಫುಲ್ ಪ್ರಿಪೋಸಿಷನ್ ಅಂದರೆ ಏನು ರೀ? ಅನ್ಪ್ಲೆಸೆಂಟ್ ಸಜೆಷನ್. ಇದೇನು ಆ ರೂಮ್ ಒಳಗೆ ಮಕ್ಕು ಅಂತೇಳಿ ಅವ್ರ ಅಪ್ಪ ಏನಂದ್ರಲ್ಲ ಅದು ಏನು ಯಾವ ರೂಮು? ಆಫೀಸ್ ರೂಮ್ ಒಳಗೆ. ಅದು ಏನಾಗಿತ್ತು ಅವಂಗ ಅನ್ಪ್ಲೆಸೆಂಟ್ ಪ್ರಿಪೋಸಿಷನ್ ಆಗಿತ್ತು ಅಥವಾ ಅನ್ಪ್ಲೆಸೆಂಟ್ ಒಂದು ಸಜೆಷನ್ ಆಗಿತ್ತು. ಅವಂಗ ಕೇಳುವಂಥದ್ದಾಗಿರಲಿಲ್ಲ ಅದು. ಅದನ್ನು ಕೇಳುವಂಥದ್ದು ಬೇಕಾಗಿರಲಿಲ್ಲ ಅಂಥದ್ದೊಂದು ಆಯ್ತದು. ಇಷ್ಟ ಏನು ಸಂತೋಷಕರವಾಗದಂಥ ಅಥವಾ ಸಂತೋಷವನ್ನು ನೀಡಿದಿರುವಂಥ ಒಂದು ಸಲಹೆಯನ್ನು ಅವರಪ್ಪ ನೀಡಿದ್ರು. ಏನು ಹ್ಯಾಪಿ ಆಗದಿರುವಂಥ ಒಂದು ಸಲಹೆ ರೀ ಅದು ಅವಂಗ. ಓಕೆ. ಸ್ವಾಮಿ ಥಾಟ್. ಸ್ವಾಮಿ ಅಂದ್ಕೊಂಡ. ಹಿ ಹ್ಯಾಡ್ ಆಲ್ವೇಸ್ ಸ್ಲಿಪ್ಟ್ ಬಿಸೈಡ್ ಹಿಸ್ ಗ್ರ್ಯಾನಿ ಇನ್ ದ ಪ್ಯಾಸೇಜ್. ಅವ ಯಾವಾಗಲೂ ಏನು ಅವ್ರ ಗ್ರ್ಯಾನಿ ಜೊತೆನೇ ಮಕ್ಕೊಂಡು ಅಭ್ಯಾಸ, ಅವ್ರ ಅಜ್ಜಿ ಜೊತೆನೇ ಎಲ್ಲೂ ಪ್ಯಾಸೇಜ್ ಒಳಗೆ. ಆ್ಯಂಡ್ ಎನಿ ಚೇಂಜಸ್ ಇನ್ ದಿಸ್ ಅರೇಂಜ್ಮೆಂಟ್. ಇದರೊಳಗೆ ಏನಾದರೂ ಸ್ವಲ್ಪ ಚೇಂಜಸ್ ಆದ್ರೆ ಕೆಪ್ಟ್ ಇನ್ ದಟ್ ವಿಲ್ ಗೋಯಿಂಗ್ ಟು ಕೆಪ್ಟ್ ಹಿಮ್ ಟು ಟ್ರೆಂಬ್ಲಿಂಗ್. ದಟ್ ವಿಲ್ ಗೋಯಿಂಗ್ ಟು ಮೇಕ್ ಹಿಮ್ ಟು ದಿ ಟ್ರೆಂಬ್ಲಿಂಗ್. ಟ್ರೆಂಬ್ಲಿಂಗ್ ಅಂದರೆ ಏನು? ನಡಕ ಅಥವಾ ಒಂಥರ ಏನಂತಾರೆ ಅದಕ್ಕೆ ಹೆದರುವಂತೆ ಮಾಡ್ತಿತ್ತು ಅದು. ಆ್ಯಂಡ್ ಅವೇಕ್ ಆಲ್ ನೈಟ್. ಅದು ಅವೇಕ್ ಅಂದ್ರೆ ಅದನ್ನು ಅವಂಗ ಎಚ್ಚರವಾಗಿ ಇರುವಂತೆ ಮಾಡ್ತಿತ್ತು. ಇದ್ರೊಳಗೆ ಏನಾದ್ರು ಸ್ವಲ್ಪ ಚೇಂಜಸ್ ಆಯ್ತಂದ್ರೆ ಅವ್ರ ಅಜ್ಜಿ ಏನಾದರೂ ಸ್ವಲ್ಪ ಬೇರೆ ಕಡೆ ಮಕ್ಕೊಂಡ್ರೆ ಅವಂಗ ಇಡೀ ದಿನ ಎಚ್ಚರವಾಗಿತ್ತು ಮತ್ತು ಹೆದರ್ತಿದ್ದ ಅಂಥೇಳಿ ಹೇಳ್ಬೋದು. ಹೀ ಹೋಪ್ಡ್ ಅಟ್ ಫಸ್ಟ್ ದ್ಯಾಟ್ ಫಾದರ್ ವಾಸ್ ಒನ್ಲಿ ಜೋಕಿಂಗ್. ಇದನ್ನೇರು ಅವರಪ್ಪ ಅಂದ್ರಲ್ಲ ಒಬ್ಬನ ಮಲ್ಕೋಬೇಕು ಅನ್ನೋದನ್ನು ಅವ ಏನು ಅಂದ್ಕೊಂಡಿದ್ದ, ಅವ್ರ ಪಪ್ಪ ಏನು ಮಾಡಾಕತ್ತಾರು? ಜೋಕ್ ಮಾಡಾಕತ್ತಾರ ಅಂತೇಳಿ ಅಂದ್ಕೊಂಡಿದ್ರು. ಹೀ ಮಂಬಲ್ಡ್ ವೀಕ್ಲಿ. ಅವ ಏನು ಮಾಡಿದ? ಸಾವಕಾಶ ಹೇಳಿದ್ರಿ ಇದನ್ನೆಲ್ಲ. ಇಷ್ಟೊತ್ತನ ಏನು ಹೇಳಿದಲ್ಲ. ಎಸ್ ಆ್ಯಂಡ್ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್. ವೀಕ್ಲಿ ಏನು ಮಾಡಿದ? ಎಸ್ ಅಂತೇಳಿ ಅಂದ. ಆಮೇಲೆ ಏನು ಮಾಡಿದ? ಟ್ರೈ ಅಂದ್ರೆ ತಾನು ಪ್ರಯತ್ನ ಪಟ್ಟರೆ ಏನು ಮಾಡಿದ? ಈ ವಿಷಯವನ್ನು ಚೇಂಜ್ ಮಾಡಬೇಕಂತೇಳಿ. ಅಂದರೆ ಈಗೇನು ನಡೀತಿತ್ತಲ್ಲ
ಅಂತ ಒಬ್ಬನೇ ಮಲ್ಕೊಳ್ಳೋದು ರೂಮ್ ಒಳಗೆ, ಅದನ್ನು ಚೇಂಜಸ್ ಮಾಡ್ಬೇಕಂತೇಳಿ ಅವೇನು ಮಾಡಿದ, ಬೇರೆ ಕಡೆ ವಿಷಯವನ್ನು ಡೈವರ್ಟ್ ಮಾಡೋಕ್ಕೆ ನೋಡಿದೆ. ಏನಂತೇಳಿ, ಹಿ ಸೆಡ್ ವೆರಿ ಲೌಡ್ಲಿ ಆ್ಯಂಡ್ ವಿತ್ ಅ ಗ್ರೇಟ್ ಡೀಲ್ ಆಫ್ ಎಂಥೋಜಿಯಾಸಮ್, ಭಾಳ ಒಂದು ಜೋರಾಗಿ ಮತ್ತು ಭಾಳ ಒಂದು ಉತ್ಸಾಹದಿಂದ ಒಂದು ಇದನ್ನು ಹೇಳಾಕತ್ತಿದೆ. ಏನಂತೇಳಿ, ವಿ ಆರ್ ಗೋಯಿಂಗ್ ಟು ಅಡ್ಮಿಟ್ ಈವನ್ ಎಲ್ಡರ್ಸ್ ಇನ್ ಅವರ್ ಕ್ರಿಕೆಟ್ ಕ್ಲಬ್ ಹಿಯರ್ ಆಫ್ಟರ್. ನಮ್ಮ ಕ್ರಿಕೆಟ್ ಕ್ಲಬ್ ಒಳಗೆ ನಾವು ಏನು ಮಾಡ್ತೀವಿ ಇನ್ಮೇಲೆ ಅಂದ್ರೆ ದೊಡ್ಡವ್ರನ್ನ ಸಹಿತ ಸೇರಿಸ್ಕೋತೀವಿ ಅಂಥೇಳಿ ಅಂದ. ಕ್ರಿಕೆಟ್ ಕ್ಲಬ್ ಅವನು ಇತ್ತು ಎಲ್ಲಿ, ಮಾಲ್ಗುಡಿ ಒಳಗೆ. ನೋಡಿರಿ, ಈ ಹುಡುಗರೆಲ್ಲ ಸೇರಿಕೊಂಡು ಒಂದು ಕ್ರಿಕೆಟ್ ಕ್ಲಬ್ಬನ್ನು ಮಾಡ್ಕೊಂಡಿದ್ರು. ಅದಕ್ಕೆ ಇವ ಒಳ್ಳೆ ಬಾಲರಿ, ಯಾರು, ಸ್ವಾಮಿನಾಥನ್. ಆ ಕ್ರಿಕೆಟ್ ಕ್ಲಬ್ ಹೆಸರೇನಂದ್ರೆ ಮಾಲ್ಗುಡಿ ಕ್ರಿಕೆಟ್ ಕ್ಲಬ್ ಅಂಥೇಳಿ. ಅದಕ್ಕೇನು ನಾವು ಇನ್ಮೇಲೆ ಅಂದ್ರೆ ದೊಡ್ಡವ್ರನ್ನೂ ಸೇರಿಸ್ಕೋತೀವಿ ಅಂಥೇಳಿ ಅನ್ನಾಗತ್ತನ್ರಿ. ವಿ ಆರ್ ಬಾಯಿಂಗ್ ಬ್ರ್ಯಾಂಡ್ ನ್ಯೂ ಬ್ಯಾಟ್ಸ್ ಆ್ಯಂಡ್ ಬಾಲ್ಸ್. ನಾವು ಈಗೀಗ ಹೊಸ ಬ್ಯಾಟು ಮತ್ತು ಬಾಲನ್ನು ನಾವೇನು ಮಾಡಿದ್ವಿ, ಖರೀದಿ ಮಾಡಿದ್ದೀವಿ. ಅದೇನು ಬ್ರ್ಯಾಂಡೆಡ್ ಆಗಿರುವಂಥದ್ದು. ಅವ ಕ್ಯಾಪ್ಟನ್ ಹ್ಯಾಸ್ ಆಸ್ಟ್ ಮಿ ಟು ಟೆಲ್ ಯು. ನಮ್ಮ ಕ್ಯಾಪ್ಟನು ಅವರಂದ್ರೆ ನಮ್ಮ ಅಂದ್ರೆ ಸ್ವಾಮಿನಾಥನ್ಗಳ ಕ್ಯಾಪ್ಟನ್ ಯಾರು, ರಾಜಮ್ ಅಂತೇಳಿ ಒಂದು ಕ್ಯಾರೆಕ್ಟರ್ ಬರ್ತದೆ ರೀ. ಯಾಕಂದರೆ ಇದು ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಅನ್ನೋದು ಭಾಳ ದೊಡ್ಡ ನಾವೆಲ್ ಅದ ಇದು. ಅದರೊಳಗೆ ರಾಜನ್ ಅಂತೇಳಿ ಒಂದು ಕ್ಯಾರೆಕ್ಟ್ರು ಅವೇನಿರ್ತಾನೆ, ಕ್ಯಾಪ್ಟನ್ ಇರ್ತಾನೆ. ಅವನನ್ನು ಹೇಳಿದಾನೆ ಏನಂತೇಳಿ, ಇದನ್ನು ನಿಮಗೆ ಹೇಳ್ರಿ ಅಂಥೇಳಿ. ಮತ್ತು ನೋಡ್ರಿ ಇಲ್ಲಿ 3 ಡಾಟ್ ಅದ, ಅಂದ್ರೆ ಕಂಟಿನ್ಯೂ ಇತ್ತು ಮತ್ತು ಮುಂದೆ ವಿಷಯ ಅಂಥೇಳಿ ಅನ್ನಾಗತ್ತಾನೆ. ಮತ್ತೇನು ಇರ್ಬೋದು ಅಲ್ಲ ವಿಷಯ ಅದು. ಸೊ ನೋಡ್ರಿ, ಇವೆಲ್ಲನೂ ಡಿಫಿಕಲ್ಟ್ ವರ್ಡ್ ಅದಾವು, ನೀವು ಬರ್ಕೋರಿ ಇವನು. ನೆಕ್ಸ್ಟ್ ಮೂವ್ ಟು ದಿ 4th ಒನ್. ವಿ ವಿಲ್ ಸಿ ಅಬೌಟ್ ದ್ಯಾಟ್ ಲೇಟರ್. ಫಾದರ್ ಕಟ್ ಇನ್. ಫಾದರ್ ಏನು ಮಾಡಿದ, ಇಂಟರ್ಪ್ರಿಯೇಟ್ ಮಾಡಿದ ಅಂದ್ರೆ ಮಧ್ಯೆ ಬಂದು ಇದನ್ನು ಹೇಳಿದರು, ನಾವು ಅದನ್ನು ಆಮೇಲೆ ನೋಡೋಣಂತ. ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್. Swami realized that matter had gone beyond his control. From a challenge, it had become a command. He knew his father's tenacity at such moments. ಇಷ್ಟು ಅವ್ನು ಹೇಳಿದ ಏನಂತೇಳಿ, ನಾವು ಬ್ಯಾಟ್ ತಂದಿದ್ದೀವಿ, ಬಾಲ್ ತಂದಿದ್ದೀವಿ, ಮತ್ತು ನಾವೇನು ಮಾಡ್ತಾಯಿದ್ದೀವಿ, ನಮ್ಮ ಕ್ರಿಕೆಟ್ ಕ್ಲಬ್ ಒಳಗೆ ದೊಡ್ಡವ್ರನ್ನೂ ಸೇರಿಸ್ಕೊತಾ ಇರ್ತೀವಿ. ಇದನ್ನು ನಮ್ಮ ಕ್ಯಾಪ್ಟನ್ಗೆ ಹೇಳಂತೇಳಿ ಹೇಳ್ಯಾರಂದಾರಪ್ಪ ಅಂತೇಳಿ ಹೇಳೋದ್ರೊಳಗೆ ಅವ್ರ ಪಪ್ಪ ಏನು ಮಾಡಿದ್ರು, ಅವ್ನು ಕಟ್ ಮಾಡಿದ್ರು ಅವ್ನು ಮಾತಾಡೋದನ್ನು, ಅಥವಾ ಅದನ್ನು ಬಂದ್ ಮಾಡ್ಸೋಕ್ಕೆ. ನಾವು ಅದನ್ನು ಆಮೇಲೆ ನೋಡೋಣ. ನೀ ಇನ್ಮೇಲೆ ಅಂದರೆ ಏನು ಮಾಡಬೇಕು, ರೂಮ್ ಒಳಗೆ ಒಬ್ಬನೇ ಮಲ್ಕೋಬೇಕು. ಅಲೋನ್ ಮೀನ್ಸ್ ಒಬ್ಬನೇ. ಇಲ್ಲೇನಾಯಿತು, ಇಷ್ಟೊತ್ತನ ಇದೇನಾಗಿತ್ತು, ಚಾಲೆಂಜ್ ಆಗಿತ್ತು. ಇಷ್ಟೊತ್ತನ ಏನಾಗಿತ್ತು, ಇದು ಚಾಲೆಂಜ್ ಆಗಿತ್ತು. ಒಂದು ಚಾಲೆಂಜ್ ಇದು ಆಗಿತ್ತು ಅವರಿಗೆ, ಯಾರು, ಅವರಪ್ಪ ಮತ್ತು ಇವನ ನಡುವೆ. ಬಟ್ ಇವಾಗ ಏನಾಗ್ತದೆ, ಇದು ಆಜ್ಞೆಯಾಗಿ ಬದಲಾಗತ್ತದೆ, ಕಮಾಂಡ್ ಆಗತ್ತೈತೆ ರೀ. ಮತ್ತು ಅವ್ರ ಪಪ್ಪನ್ನು ಟೆನೆನ್ಸಿಟಿ ಅವ್ನಿಗೆ ಗೊತ್ತು. ಟೆನೆನ್ಸಿಟಿ ಅಂದರೆ ಏನು ರೀ, ಇಲ್ಲೇ ಅದಲ್ಲ. ಟೆನೆನ್ಸಿಟಿ ಅಂದರೆ ಜಿಗುಟುತನ ರೀ, ಒಟ್ಟ ಬಿಡಂಗಿಲ್ಲ. ಒಂದು ವೇಳೆ ಏನೋ ಡಿಸೈಡ್ ಮಾಡಿಬಿಟ್ರ ಅಂಥ ಮನುಷ್ಯ ಅವನೇನು ಹೇಳಾಕತ್ತಾನ ಈಗ, ಮಲಗಿ ತೋರಿಸು ಅಂತೇಳಿ ಅನ್ನಾಕತ್ತಾನ ರೀ. ಇವೆಲ್ಲನೂ ನೋಡ್ರಿ, ಕಟ್ಟಿನ್ ಅಂದ್ರೆ ಏನು, ಇಂಟ್ರಪ್ಟ್ ಅಥವಾ ಕತ್ತರಿಸು ಅಥವಾ ಅವ್ನಿಗೆ ಸ್ಟಾಪ್ ಮಾಡೋದು ರೀ. ಟೆನೆನ್ಸಿಟಿ ಅಂದರೆ ಏನು ರೀ, ಜಿಗುಟತನ ಅಥವಾ ಡಿಟರ್ಮಿನೇಷನ್ ಅಂದರೆ ಮಾಡಿ ತೋರಿಸುವಂಥದ್ದು ರೀ. ಸೊ ಫ್ರಮ್ ದ ಫಸ್ಟ್ ಆಫ್ ನೆಕ್ಸ್ಟ್ ಮಂತ್ ಐ ವಿಲ್ ಸ್ಲೀಪ್ ಅಲೋನ್ ಫಾದರ್. ಸ್ವಾಮಿ ಏನು ಹೇಳಾಕತ್ತಾನು, ಫ್ರಮ್ ದ ಫಸ್ಟ್ ಆಫ್ ನೆಕ್ಸ್ಟ್ ಮಂತ್, ಈ ಮಂತ್ ಬೇಡ, ನೆಕ್ಸ್ಟ್ ಮಂತ್ 1ನೇ ತಾರೀಕು ನಾನೇನು ಮಾಡ್ತೀನಿ, ಒಬ್ಬನ ಮಲ್ಕೋತೀನಿ ಅಪ್ಪ ಅಂತೇಳಿ ಹೇಳಾಕತ್ತಾನ ರೀ. ಫ್ರಮ್ ದ ಫಸ್ಟ್ ಆಫ್ ನೆಕ್ಸ್ಟ್ ಮಂತ್ ಅಂದ್ರೆ ನೆಕ್ಸ್ಟ್ ಮಂತ್ ಅದು 1ನೇ ತಾರೀಕು ಅಂದ್ರೆ ನಾನು ಒಬ್ಬನೇ ಮಲ್ಕೋತೀನಿ, ಅಲೋನ್ ಮಲ್ಕೋತೀನಿ ಅಪ್ಪ ಅಂತೇಳಿ ಅನ್ನಕತ್ತಾನ. ಬಟ್ ನೋ, ಯು ಮಸ್ಟ್ ಡೂ ಇಟ್ ನೌ. ನೀನು ಬೇಡ, ಅವಾಗ ಬೇಡ, ಈಗ ಸದ್ಯ ಮಾಡು. ಡೂ ಇಟ್ ನೌ ಅಂದರೆ ಈಗ ಸದ್ಯ ಮಾಡು. ಇಟ್ ಈಸ್ ಡಿಸ್ಗ್ರೇಸ್ಫುಲ್ ಸ್ಲೀಪಿಂಗ್ ಬಿಸೈಡ್ ಗ್ರ್ಯಾನಿ ಆರ್ ಮದರ್ ಲೈಕ್ ಅ ಬೇಬಿ. ಇದು ಏನು ಡಿಸ್ಗ್ರೇಸ್ಫುಲ್, ಇದು ನೀನೇನು ಮಲಗ್ತಾ ಇದ್ದಲ್ಲ, ಇದು ಡಿಸ್ಗ್ರೇಸ್ಫುಲ್ ಅಂದರೆ ನಾಚಿಕೆಗೇಡು, ಇದು ಶೇಮ್ಫುಲ್. ಇದು ಏನಾಗಬೇಕು ನಿನಗಿದು, ನಿಂಗೆ ನಾಚಿಕೆ ಆಗಬೇಕು, ಡಿಸ್ಗ್ರೇಸ್ ಆಗಬೇಕು. ಅಂದ್ರೆ ಏನು, ಗ್ರ್ಯಾನಿ ಪಕ್ಕದಲ್ಲಿ ಮಲ್ಕೋತಿಯಲ್ಲ, ಅಜ್ಜಿ ಬಾಜುಕ ಅಥವಾ ಅಮ್ಮನ ಬಾಜುಕ ಮಲ್ಕೋತಿಯಲ್ಲ, ಸಣ್ಣ ಬೇಬಿಗೆ, ಹುಡುಗರು ಗೊತ್ತೆ, ಸಣ್ಣ ಪಾಪು ಗೊತ್ತೆ. ಸೊ ಇದು ನಿನಗೆ ನಾಚಿಕೆ ಆಗಬೇಕು ಅಂತೇಳಿ ಅವನ್ನಾಗತ್ತಾನೆ ರೀ. ಯಾರು, ಸ್ವಾಮಿನಾಥಗಳಪ್ಪ. ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್ ಆ್ಯಂಡ್ ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಯಿಂಗ್ ಬ್ರೋಟ್ ಅಪ್, he said and looked at his wife. ನೋಡ್ರಿ, ನನಗೆ ನೋಡು, ನೀನೇನು ಒಂದು ಸೆಕೆಂಡ್ ಫಾರ್ಮ್ ಅಂದರೆ ಏನು ರೀ, 7ನೇ ತರಗತಿ ಒಳಗೆ ಓದಾಕತ್ತಿ ನೀನು. ಡ್ಯೂರಿಂಗ್ ದ ಬ್ರಿಟಿಷ್ ಟೈಮ್ ಇದೆ ಏನಾದರೂ ಸೆಕೆಂಡ್ ಫಾರ್ಮ್ ಅಂದರೆ 7ನೇ ತರಗತಿ ಒಳಗೆ ಓದಾಕತ್ತಿ ನೀನು ಹಿಂಗೆ ಬೆಳೆಯೋದು ನನಗೆ ಇಷ್ಟ ಆಗೋಲ್ತು. ಬ್ರೋಟಪ್ ಅಂದರೆ ಏನು ರೀ, ಬೆಳವಣಿಗೆ. ಹಿಂಗೆ ನೀ ಬೆಳೆಯಾಕತ್ತಿಲ್ಲ, ನನಗದು ಇಷ್ಟನೇ ಆಗೋಲ್ತು. ಇಷ್ಟು ಹೇಳಿ ಅವ ಏನು ಮಾಡಿದ,
ಸ್ವಾಮಿನಾಥನ್ಗಳಪ್ಪ ಅವ್ರ ಹೆಂಡತಿ ಕಡೆ ನೋಡಿದ, ಅಂದರೆ ಸ್ವಾಮಿನಾಥಗಳ ಮಮ್ಮಿ ಕಡೆ ನೋಡಿದರು ಅವ್ರ ಪಪ್ಪ. ಹೂ ವಾಸ್ ರ್ಯಾಕಿಂಗ್ ದ ಕ್ರೆಡೆಲ್, ಯಾರು ತೊಟ್ಟಿಲವನ್ನೇ ತೂಗ್ತಾ ಇದ್ರಲ್ಲ, ಅಂದರೆ ಇನ್ನೊಂದು ಪಾಪು ಇರ್ತದೆ ಅವ್ರದ್ದು, ಆ ಪಾಪುವನ್ನು ತೂಗ್ತಾ ಇರ್ತದೆ. ಆಕಿ ಕಡೆ ನೋಡಿ ಮಾತಂದ್ರೆ ಏನಂತೇಳಿ, ನೀನು ಹಿಂಗೆ ಬೆಳೆದು ನನಗೆ ಒಟ್ಟು ಲೈಕ್ ಆಗೋಲ್ತು ಅಂತೇಳಿ ಏನು ಹೇಳಕತ್ತಿಲ್ಲ, ಆ ಮಾತನ್ನು ಆಕೆ ಕಡೆ ಹೇಳಕತ್ತಿದ್ದ. ಅವಾಗ ಈಗ ಸ್ವಾಮಿನಾಥ್ಗಳ ಮಮ್ಮಿದು ಒಂದು ಡೈಲಾಗ್ ಅದ ರೀ, ಏನು ರೀ, ವೈ ಡು ಯು ಲುಕ್ ಆಟ್ ಮೀ ವೈಲ್ ಸೇ ಇಟ್, ನೀವು ಯಾಕೆ ನನ್ನ ಕಡೆ ನೋಡ್ತೀರಿ ಇದನ್ನು ಹೇಳಬೇಕಾದ್ರೆ, ಇನ್ನೇ ಹೇಳಿದ್ರಲ್ಲ ನೀ ಹಿಂಗೆ ಬೆಳೆದು ನನಗೆ ಇಷ್ಟ ಇಲ್ಲ ಅಂತೇಳಿ ನನ್ನ ಕಡೆ ಯಾಕೆ ನೋಡಿ ಹೇಳಕತ್ತೀರಿ ನೀವು. ಸಿ ಆಸ್ಕ್ಡ್, ಅವಳು ಕೇಳಿದ್ಲು ಕ್ವಶನ್ ಮಾಡಿ, ಐ ಹಾರ್ಡ್ಲಿ ನೋ ಎನಿಥಿಂಗ್ ಅಬೌಟ್ ದಿ ಬಾಯ್, ನನಗೆ ಭಾಳ ಅಂದ್ರೆ ಭಾಳ ರೇರ್ಲಿ ಅವನ ಬಗ್ಗೆ ಗೊತ್ತದ, ನನಗೇನು ಗೊತ್ತೇ ಇಲ್ಲ ಅವನ ಬಗ್ಗೆ. ನೋ ಐ ಡೋಂಟ್ ಮೀನ್ ಯು ಸೆಡ್ ಫಾದರ್, ಫಾದರ್ ಏನಂತಾರು, ನೀನಲ್ಲ ನೀ ಯಾಕೆ ಹಂಗೆ ತಿಳ್ಕೊತೀಯ, ನಾನು ನಿನಗೆ ಹೇಳಕತ್ತಿಲ್ಲ ಅಂತೇಳಿ ಅಂತಾನೆ. ಇಫ್ ಯು ಮೀನ್ ಯುವರ್ ಮದರ್ ಈಸ್ ಸ್ಪಾಯ್ಲಿಂಗ್ ಹಿಮ್, ಒಂದು ವೇಳೆ ನಿಮ್ಗೆ ಅನಿಸಿತ್ತು ನಿಮ್ಮ ಮದರ್ ಇವನ್ನ ಕೆಡ್ಸಕತ್ತಾರ ಅಂದ್ರೆ, ಸ್ಪಾಯ್ಲ್ ಅಂದರೆ ಏನು ರೀ, ಹಾಳು ಮಾಡುವಂಥದ್ದು. ಸ್ಪಾಯ್ಲ್ ಮೀನ್ಸ್ ವಾಟ್, ಹಾಳು ಮಾಡಕತ್ತಾಳ ಅಂತೇಳಿ ನಿಮ್ಗೆ ಅನಿಸಿದ್ರೆ, ಟೆಲ್ಲರ್ ಸೋ, ಇದ್ರ ಬಗ್ಗೆ ನೀವೇನು ಮಾಡಿರಿ ಆಕಿಗೆ ಹೇಳ್ರಿ, ನನ್ನ ಮುಂದೆ ಹೇಳಬೇಡ್ರಿ ಅಂತ ಹೇಳಿ, ಆ್ಯಂಡ್ ಡೋಂಟ್ ಲುಕ್ ಆಟ್ ಮೀ, ಹಿಂಗೆ ಹೇಳಿ ನನ್ನ ಕಡೆ ನೋಡಬೇಡ್ರಿ ಅಂತ ಹೇಳಿ, ಸಿ ಸೈಡ್ ಆ್ಯಂಡ್ ಟರ್ನ್ ಅವೇ, ಇಷ್ಟು ಹೇಳಿ ಅವಳು ಪಟಕ್ನ ಹೊಳ್ಳಿ ವಾಪಸ್ ನಡೆಯಕ್ಕೆ ಹತ್ತಲಿಡ್ರಿ. ಸೊ ನೋಡಿರಿ ಇವೆಲ್ಲನೂ ಮೀನಿಂಗು. ಸೆಕೆಂಡ್ ಫಾರ್ಮ್ ಅಂದ್ರೆ ಆಗಿನ ಕಾಲದಾಗ 7ನೇ ತರಗತಿ ಡಿಸ್ಗ್ರೇಸ್ಫುಲ್ ಅಂದ್ರೆ ನಾಚಿಕೆಗೇಳ್ರಿ, ಇವೆಲ್ಲ ನಮಗೆ ತಿಳಿದದ ಅಂತೇಳಿ ಅಂದ್ಕೊಂಡು ನಾನೇನು ಮಾಡ್ತಾಯಿದ್ದೆ ಅಂದ್ರೆ ಈ ವಿಡಿಯೋವನ್ನು ನಾನು ಇವತ್ತಿಗೆ ಇಲ್ಲಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೇನಾದರೂ ಸಜೆಷನ್ ಇದ್ದರೆ, ಏನಾದರೂ ಡೌಟ್ ಇದ್ದರೆ, ಏನಾದರೂ ಒಂದು ನಿಮಗೆ ಹೇಳೋದಿತ್ತಂದ್ರೆ ನಮಗೆ ಕಮೆಂಟ್ ಮಾಡಿರಿ. ನಿಮಗೆ ಚಲೋ ಅನ್ಸಿತ್ತಂದ್ರೆ ನಮಗೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಮೈ ಜೈ ಹಿಂದ್, ಜೈ ಕರ್ನಾಟಕ.